ತುಂಬಾ ಜನ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವಶನ್ಸ್ ತುಂಬಾ ಕೇಳಿದ್ದೆ. ನನಗೆ ಅವಾಗ ಯಾರಿಗೂ ಆನ್ಸರ್ ಮಾಡೋಕ್ಕಾಗಿಲ್ಲ. ಕ್ವಶನ್ ನೀವು ಎಷ್ಟು ವೇಟ್ ಗೇನ್ ಆಗಿದ್ದೀರಾ ವೇಟು ಡೆಲಿವರಿ ಟೈಮ್ಗೆ ಆಲ್ಮೋಸ್ಟ್ ಭಯ ಆಗ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಯಾರಿಗೆ ಹೇಳ್ಕೊಳ್ಳಿ ಎಸ್, ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ, ಹಸ್ಬೆಂಡ್ಗೂ ಕೂಡ ಹೇಳಿರಲಿಲ್ಲ. ಈವ್ನಿಂಗ್ ಒಂದು ಸರ್ಪ್ರೈಸ್ ಕೊಟ್ಟೆ. ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರಿಯಾಂಕಾ ಭಾರ್ಗವ್ ಯೂಟ್ಯೂಬ್ ಚಾನಲ್. ಎಸ್, ತುಂಬಾ ಜನ ಕೇಳ್ತಾ ಇದ್ರಿ ಯೂಟ್ಯೂಬ್ ಚಾನಲ್ ಯಾಕೆ ಓಪನ್ ಮಾಡಿಲ್ಲ, ಓಪನ್ ಮಾಡಿ ವಿಡಿಯೋಸ್ ಹಾಕಿ ಅಂತ. ಎಸ್, ಫೈನಲಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಹಾಕ್ತಾ ಇದ್ದೀನಿ. ಚಾನಲ್ ಇತ್ತು, ನನ್ನ ಯೂಟ್ಯೂಬ್ ಚಾನಲ್ ಇತ್ತು, ಬಟ್ ಅದಕ್ಕೆ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ. ಅದು ಟೇಸ್ಟ್ ಫಾರ್ಮು ರೆಗ್ಯುಲರಾಗಿ ವಿಡಿಯೋಸ್ ಹಾಕ್ತೀನಿ. ಎಲ್ಲ ಹೇಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಕ್ಕಳಿಗೆ ಆಗಿರ್ಬೋದು, ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋ ನಮ್ಮ ವಿಲೇಜ್ ಬೆಸ್ಟ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಏನೆಲ್ಲ ವಿಡಿಯೋಸ್ ಇರುತ್ತೆ ಅಂತಂದ್ರೆ ಆಗಿರ್ಬೋದು, ಡೈಲಿ ಬ್ಲಾಗ್ಸ್, ಲೈಫ್ ಸ್ಟೈಲ್ ಆಗಿರ್ಬೋದು, ಫ್ಯಾಷನ್ ಅಂಡ್ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಎಲ್ಲ ತರ ವಿಡಿಯೋ ನೋಡ್ಬೋದು ನನ್ನ ಯೂಟ್ಯೂಬ್ ಚಾನಲ್. ಅಂಡ್ ಸೊ ಬಟ್ ತುಂಬಾ ಜನ ಪ್ರೆಗ್ನೆನ್ಸಿ ರಿಲೇಟೆಡ್ ಕ್ವಶನ್ಸ್ ತುಂಬಾ ಕೇಳಿದ್ದೆ. ನನಗೆ ಅವಾಗ ಯಾರಿಗೂ ಆನ್ಸರ್ ಮಾಡೋಕ್ಕಾಗಿಲ್ಲ. ಸೊ ನನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ಅಂದರೆ, ವೆರಿ ಗುಡ್ ಫ್ರೈಡೆ ಪ್ರೆಗ್ನೆಂಟ್ ಅಂತ ಅರ್ಲಿ ಮಾರ್ನಿಂಗ್ ನಾನು ಟಚ್ ನವೆಂಬರ್ ಟೈಮಲ್ಲಿ ನಾನು ಚೆನ್ನಾಗಿರ್ಲಿಲ್ಲ, ಯಾವತ್ತೂ ಮಿಸ್ ಆಗ್ತಾ ಇರಲಿಲ್ಲ. ತುಂಬ ಟೆನ್ಷನ್ ಒಂಥರ ಭಯ ಆಗ್ತಾ ಇತ್ತು, ಖುಷಿ ಆಗ್ತಾ ಇತ್ತು. ಯಾರಿಗೆ ಹೇಳ್ಕೊಳ್ಳಿ ಎಸ್, ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ, ಹಸ್ಬೆಂಡ್ಗೂ ಕೂಡ ಹೇಳಿರಲಿಲ್ಲ. ಈವ್ನಿಂಗ್ ಒಂದು ಸರ್ಪ್ರೈಸ್ ಕೊಟ್ಟೆ. ಯಾವ ಥರ ಸರ್ಪ್ರೈಸ್ ಕೊಟ್ಟೆ ನೋಡ್ಕೊಂಡಿಲ್ಲ. ಸರಿ, ಸೆಕೆಂಡ್ ಕ್ವೆಶನ್, ವಾಟ್ ಫಾರ್ ಯುವರ್ ಫಸ್ಟ್ ಸಿಮ್ಟಮ್ಸ್. ಸೆಕೆಂಡ್ ಕ್ವೆಶನ್, ಸಿಮ್ಟಮ್ಸ್ ಏನು ಅಂತಂದರೆ ನಮಗೆ ಜಾಸ್ತಿ ವಾಮಿಟಿಂಗ್ ಆಗ್ತೈತೆ, ಅದೇ ಫಸ್ಟ್ ಸಿಮ್ಟಮ್ಸು. ಅದು ತುಂಬ ವಾಮಿಟ್ ಆಗ್ತಾ ಇತ್ತು ಫಸ್ಟ್, ಅದಕ್ಕೆ ಜಾಸ್ತಿ ಆ್ಯಂಡ್ ತುಂಬ ಜಾಸ್ತಿ ನಿದ್ದೆ ಬಂತು, ಅದು ಫಸ್ಟು ಸಿಮ್ಟಮ್ಸ್. ಥರ್ಡ್ ಕ್ವೆಶನ್, ಡಿಡ್ ಯು ಹ್ಯಾವ್ ಎ ಮಾರ್ನಿಂಗ್ ಹೇಗೆ ಅಂತಂದರೆ ರಿಸಲ್ಟ್ ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ದ ಹಾರ್ಡೆಸ್ಟ್ ಫಸ್ಟ್ ಥಿಂಗ್. ಯಾಕಂದರೆ ತುಂಬ ವಾಮಿಟ್ ಆಗ್ತಾ ಇತ್ತು, ತುಂಬ ಟೈರ್ಡ್ನೆಸ್ ಫೀಲ್ ಆಗ್ತಾಯಿತ್ತು, ತುಂಬ ಅಂದರೆ ತುಂಬ ಕಷ್ಟಪಟ್ಟು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಡಿಡ್ ಯು ಮ್ಯಾನೇಜ್ ಯುವರ್ ಡಯಟ್ ಅಂತೆ. ಆ್ಯಕ್ಚುಲಿ ನನ್ನ ಡಯಟ್ ಎಲ್ಲ ಏನು ಮಾಡಿಲ್ಲ, ಲಾಸ್ಟ್ ಮಂತ್ ನಂತರ ಮಾತ್ರ ನನಗೆ ಡಯಟ್ ಕಂಡುಕೊಂಡಿದ್ರು. ಸೊ ಅದಕ್ಕೆ ಕರೆಕ್ಟಾಗಿ ಮಾಡಿದ್ದೆ. ಸ್ಟಾರ್ಟಿಂಗಲ್ಲೆಲ್ಲ ನನಗೆ ಏನು ಅನಿಸುತ್ತೆ, ಏನು ಗೊತ್ತಿತ್ತು ಅನಿಸುತ್ತೆ ಇಲ್ಲ, ನನ್ನ ವಾಮಿಟ್ ಆಗ್ತಾ ಇತ್ತು. ನೆಕ್ಸ್ಟ್ ಕ್ವೆಶನ್, ಹೌ ಡಿಡ್ ಯು ಪ್ರಿಪೇರ್ ಫಾರ್ ದಿಸ್ ಬಗ್ಗೆ. ಹೇಗೆ ಪ್ರಿಪೇರ್ ಆಗಿದೆ ಅಂತಂದರೆ, ಆ್ಯಕ್ಚುಲಿ ಮೆಂಟಲಿ ಪ್ರಿಪೇರ್ ಆಗಿದೆ, ಯಾವುದೇ ಥರ ಪ್ರಾಬ್ಲಮ್ಸ್ ನೋಡ್ಕೊಂಡಿಲ್ಲ ಅಂತ. ಫಸ್ಟು ಬೇಕಾಗುತ್ತೆ ಫಿಸಿಕಲಿ ಬೇಕಾದ್ರೆ ವಾಕಿಂಗ್ ಮೆಡಿಟೇಷನ್ ಮೆಡಿಟೇಷನ್ ಜಾಸ್ತಿ ಆಗ್ತಾ ಇರಲಿಲ್ಲ, ಕಷ್ಟಪಡ್ತಿದ್ದೆ, ಅದಕ್ಕೋಸ್ಕರ ನಾನು ವಾಕ್ ಮಾಡ್ತಿದ್ದೆ. ಸೊ ವಾಕ್ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ನೀವು ಎಷ್ಟು ವೇಟ್ ಗೇನ್ ಮಾಡಿದ್ದೀರಿ. ನೆಕ್ಸ್ಟ್ ಕ್ವೆಶನ್, ನೀವು ಎಷ್ಟು ವೇಟ್ ಗೇನ್ ಮಾಡಿದ್ದೀರಾ. ವೇಟು ಡೆಲಿವರಿ ಟೈಮ್ಗೆ ಆಲ್ಮೋಸ್ಟ್ 18 kgs ಇನ್ಕ್ರೀಸ್ ಆಗಿದೆ. ಅದು ಆಮೇಲೆ ಆಮೇಲೆ ಗೊತ್ತಾಗುತ್ತೆ ಎಷ್ಟಿದೆ, ಎಷ್ಟು ಆಗಿದ್ದೀನಿ ಅಂತ ಅಷ್ಟು ವಿಡಿಯೋ ಮಾಡ್ತೀನಿ. 18 kgs ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಅಡ್ವೈಸ್ ಯು ಗಿವ್ ಫಾರ್ ಫಸ್ಟ್ ಟೈಮ್ ಮಾಮ್ಸ್ಗೆ. ಸೊ ಫಸ್ಟ್ ಟೈಮ್ ಮಾಮ್ಸ್ಗೆ ನಾನು ಏನು ಅಡ್ವೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪ್ರೆಗ್ನೆನ್ಸಿಗೂ ಬೇರೆ ಪ್ರೆಗ್ನೆನ್ಸಿಗೂ ಕಡಿಮೆ ಬರೋದು. ಬಿಕಾಸ್
ಸೊ ಯಾ ಕಂಪೇರ್ ಮಾಡಬೇಡಿ, ನೀವು ಪ್ಲೇಷಿಯಸ್ ಈ ಟೈಮ್ ನಿಮಗೆ ಕಂಪೇರ್ ಬರುತ್ತಲ್ಲ, ಸೊ ಬೇಗನೆ ಗೊತ್ತಾಗುತ್ತೆ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಯಾ ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವೆಶನ್ಸ್ ಏನು ಕೇಳಿದ್ದೆ ನಮಗೆ ಡೀಟೇಲ್ ಆಗಿ ಅವೇರ್ನೆಸ್ ಬಗ್ಗೆ ಮಾತಾಡೋದು. ಆ್ಯಂಡ್ ನೆಕ್ಸ್ಟ್ ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಅನ್ಲೆಸ್ ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.